ಸರ್ ತುಂಬಾ 12ನೇ ಸೀಸನ್ ತುಂಬಾ ಇಷ್ಟ ಆಯ್ತು. ಹಾ. ಯಾಕಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಇದ್ರಲ್ಲ, ಆಮೇಲೆ ರಕ್ಷಿತಾ ಇದ್ರು, ಹ್ಮ್. ಆಮೇಲೆ ಅಶ್ವಿನಿ ಅವ್ರು ಇದ್ರು. ಅಶ್ವಿನಿ ಅವ್ರು ಇದ್ರು. ಅವ್ರದೆಲ್ಲ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು. ಅದರಿಂದ ತುಂಬಾ ನೋಡಕ್ಕೆ ಖುಷಿ ಆಗ್ತಾ ಇತ್ತು. ಆಮೇಲೆ ಇಷ್ಟ ಆಗ್ತಿತ್ತು. ಆಮೇಲೆ 24/7 ಲೈವ್ ನೋಡ್ತಾ ಇರಿ. ಆಮೇಲೆ ರಾತ್ರಿ ಫ್ರೀ ಇದ್ದಾಗ ವರ್ಕ್ ಮಾಡೋ ಟೈಮಲ್ಲಿ 24/7 ನೋಡ್ತಾ ಇರಿ. ಹ್ಮ್ ಹ್ಮ್. ಆಮೇಲೆ ನೈಟಲ್ಲಿ ಫ್ರೀ ಇದ್ದಾಗ ಮಾಮೂಲಿ 9 o'clock ಬರ್ತೈತಲ್ಲ, ಅದು ನೋಡ್ತಾ ಇದ್ರಿ ಶೋ. 24/7 ಯಾವಾಗ್ಲೂ ಬಿಗ್ ಬಾಸ್ ನೋಡ್ತೀವಿ. ಹೌದು, ನೋಡ್ತಾ ಇರಿ. ಅಷ್ಟೊಂದು ಇಷ್ಟ ಆಗ್ಬಿಟ್ಟಿದೆ. ಅಂದ್ರೆ ಒಂದೊಂದ್ ದಿವಸ ತುಂಬಾ ಎಂಟರ್ಟೈನ್ಮೆಂಟ್ ಇರ್ತಾ ಇತ್ತು ನೋಡಿ, ಅಂತ ಟೈಮಲ್ಲಿ ನೋಡ್ತಾ ಇರಿ. ಬೇರೆ ಟೈಮಲ್ಲಿ ನಾರ್ಮಲ್ ಈವ್ನಿಂಗ್ ನೋಡ್ತಾ ಇದ್ರಿ. ಹ್ಮ್ ಹ್ಮ್ ಹ್ಮ್. ಆದ್ರೆ ಈಗ 13ನೇ ಸೀಸನ್ ಬಗ್ಗೆ ಏನ್ ಹೇಳ್ತೀರಾ? 13ನೇ ಸೀಸನ್ ಏನಂದ್ರೆ, ಇವಾಗ ಗಿಲ್ಲಿ ತರ ಪ್ರತಿಭೆಗಳು ಹುಡುಕಿ ಹಾಕ್ಬೇಕು. ಎಂಟರ್ಟೈನ್ಮೆಂಟ್ ಇರ್ಬೇಕು, ಸುಮ್ನೆ ಜಗಳ ಆತರ ಎಲ್ಲ ಇರ್ಬೇಕು. ನೋಡೋರು ಖುಷಿ ಪಡ್ತಾ ಇರ್ಬೇಕು. ಹೌದೌದು. ಆಮೇಲೆ ಅದೇ ತರ ಬೇರೆ ಜೋಡಿಗಳು ಇರ್ಬೇಕು, ಹೊಸಬ ಜೋಡಿಗಳು ಇರ್ಬೇಕು. ಬಟ್ ಜೋಡಿ ಬೇಕು ನಿಮ್ಗೆ. ನಮ್ಗಂತ ಅಲ್ಲ ಸರ್, ನೋಡೋರ್ಗೆ ಫ್ಯಾಮಿಲಿ ಒಂದು ಎಂಟರ್ಟೈನ್ಮೆಂಟ್ ಇರ್ಬೇಕು. ಎಲ್ಲರೂ ನೋಡೋ ತರ ಇರ್ಬೇಕು. ಬರೀ ಜಗಳ ಇರ್ಬೇಕು, ಕಾಮಿಡಿ ಇರ್ಬೇಕು. ಆಮೇಲೆ ಸುದೀಪ್ ಸರ್ಗೋಸ್ಕರ ನೋಡೋಕೋಸ್ಕರನೇ ಬರ್ತಾರೆ ಸಾಟರ್ಡೆ ಸಂಡೇ ಅಂದ್ರೆ. ನಾವು ಸಾಟರ್ಡೆ ಸಂಡೇ ಅಂದ್ರೆ ಮಿಸ್ಸೇ ಮಾಡಕ್ ಹೋಗ್ತಾ ಇರಲಿಲ್ಲ. ಏನ್ ಕೆಲಸ ಇದ್ರು ಅಷ್ಟೇ. ರಾತ್ರಿ 9 ಗಂಟೆ ಮೇಲೆ ನೋಡ್ತಾ ಇರಿ. ಸುದೀಪ್ ಸರ್ಗೋಸ್ಕರ ನೋಡ್ತೀವಿ. ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೋಡ್ತಾ ಇರಿ. ಆಮೇಲೆ ಸರ್ ಈ ಸಾರಿ ಒಂದು ಹೊಸತನ ಮಾಡಿದ್ದಾರೆ, ನಿಮ್ಗೆ ಗೊತ್ತಿದ್ಯಾ? ಗೊತ್ತು. ಅಂದ್ರೆ ಯಾರು ಬೇಕಾದ್ರೆ ಕಾಮನ್ ಮ್ಯಾನ್, ಆಮೇಲೆ ಮುಂಚೆ ಅದು ಬರೀ ಸೆಲೆಬ್ರಿಟಿಗಳು ಆಗ್ತಾ ಇದ್ರು. ಇವಾಗ ಕಾಮನ್ ಮ್ಯಾನ್ ಯಾರನ್ನ ಮಾಡ್ಬೋದು. ಅದು ಕಲರ್ಸ್ ಕನ್ನಡದಲ್ಲಿ ಅಪ್ಡೇಟ್ ಬರ್ತೈತೆ ಲೈವ್ ಇದ್ರಲ್ಲಿ. ಅಂದ್ರೆ ಬರೀ ಅನುಕೂಲವಾಗಿರೋರಿಗೆ, ಸೆಲೆಬ್ರಿಟಿಗಳಿಗೆ, ದೊಡ್ಡವ್ರಿಗೆ ಆಗ್ತಿದ್ರು. ಈಗ ಸಾಮಾನ್ಯ ಜನಕ್ಕೂ ಬಿಟ್ಟಿದ್ದಾರೆ ಅನ್ನೋದು ಅದು ಎಷ್ಟು ಮಟ್ಟಿಗೆ ಒಳ್ಳೇದು ಅನ್ಸುತ್ತೆ ನಿಮ್ ಪ್ರಕಾರ? ಒಳ್ಳೇದು ಅಂದ್ರೆ ಯಾರು ಎಂಟರ್ಟೈನ್ಮೆಂಟ್, ಇವಾಗ ಬಡವರು ಇರ್ತಾರೆ ತೀರಾ, ಆಮೇಲೆ ಯಾರು ಕಾಮಿಡಿ ಮಾಡ್ತಾರೆ, ತುಂಬಾ ಅವಕಾಶಗಳು ಇರಲ್ಲ, ಆಮೇಲೆ ಮೆಚೂರ್ಡ್ ಇರ್ತಾರೆ, ಅಂತವ್ರಿಗೆ ಹಾಕ್ಬೇಕು. ನೀವು ನೋಡ್ದಂಗೆ ಯಾವ ಕ್ಷೇತ್ರದಲ್ಲಿ ಆ ತರದ ಅವಕಾಶ ತುಂಬಾ ಟ್ಯಾಲೆಂಟ್ ಇರೋರು ನೋಡಿದಿರಿ ಸರ್? ಹಳ್ಳಿಗಳ ಕಡೆ ತುಂಬಾ ಇದಾರೆ ಸರ್. ಮಂಡ್ಯ ಆಗ್ಲಿ, ಮೈಸೂರು, ಆಮೇಲೆ ಬೆಂಗಳೂರಲ್ಲೂ ಇದಾರೆ ತುಂಬಾ ಜನ. ಎಲ್ಲಾ ಜಿಲ್ಲೆಗಳಲ್ಲೂ ಇದಾರೆ. ಅಂದ್ರೆ ಈ ಬಿಗ್ ಬಾಸ್ ಅಂತವ್ರಿಗೆಲ್ಲ ಒಂದು ಅವಕಾಶ ಆಗೋದು ಒಳ್ಳೇದು ಅಂತೀರಾ? ಅಂದ್ರೆ ಅವಕಾಶ ಸಿಕ್ಕರೆ ಒಳ್ಳೇದು. ಅದರಿಂದ ಗೆದ್ರೆ ತುಂಬಾ ಅನುಕೂಲನೂ ಇದೆ. ತುಂಬಾ ಒಳ್ಳೊಳ್ಳೆ ವೇದಿಕೆಗಳು ಸಿಗುತ್ತೆ. ಅದರಿಂದ ತುಂಬಾ ಅನುಕೂಲ ಆಗುತ್ತೆ. ಕೆಲವರಿಗೆ ತೊಂದರೆನೂ ಆಗುತ್ತೆ, ಕೆಲವರಿಗೆ ಅದು ಅನುಕೂಲನೂ ಆಗುತ್ತೆ. ಈಗ ನೀವು ಇಷ್ಟೊಂದೆಲ್ಲ ಬಿಗ್ ಬಾಸ್ ಬಗ್ಗೆ ಮಾತಾಡ್ತೀರಿ, ಇಷ್ಟೊಂದೆಲ್ಲ ಚೆನ್ನಾಗಿ ನೋಡ್ತಾರೆ. ನಿಮ್ಗೆ ಏನಾದ್ರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗ್ಬೇಕು ಅನ್ನೋ ಆಸೆ ಇದೆಯಾ? ಚಾನ್ಸ್ ಸಿಕ್ಕರೆ ಹೋಗ್ತೀವಿ, ನೋಡೋಣ. ಚಾನ್ಸ್ ಅಂದ್ರೆ ಈಗ 12ನೇ ಸೀಸನ್ ಇಂದ ಎಲ್ರಿಗೂ ಬಿಗ್ ಬಾಸ್ ಹೋಗ್ಬೇಕು ಅನ್ನೋ ಆಸೆ ಹುಟ್ಬಿಟ್ಟಿದೆ ಅಲ್ವಾ? 12 ಅಂತಲ್ಲ ಸರ್, ಕೆಲವರಿಗೆ ಅವಕಾಶಗಳು ಸಿಗುತ್ತೆ, ಕೆಲವರಿಗೆ ಅವಕಾಶಗಳು ಸಿಗಲ್ಲ. ಅದು ಸಿಕ್ಕಿದಾಗ ಉಪಯೋಗಿಸ್ಕೋಬೇಕು. ಈಗ ನಿಮ್ಗೆ ಅಕಸ್ಮಾತ್ ಸಿಕ್ಕಿದ್ರೆ ನೀವು ಹೋಗ್ತೀರಾ? ಟ್ರೈ ಮಾಡ್ತೀವಿ ಸರ್. ಏನ್ ಸರ್ ಟ್ರೈ ಮಾಡ್ತೀರಂತೀರಾ? ನಮ್ಮ ಸುನೀಲ್ ಸರ್ ಇದ್ದಂಗಿದ್ರೆ ಗಿಡ್ಡ ಬಿಟ್ಕೊಂಡು ಸಖತ್ತಾಗೆ ನಿಮ್ ಸರ್ ಹೇಳ್ತೀರಾ ಕಳ್ಸ್ಕೊಡಕ್ ಅವರೇ 3 ತಿಂಗಳು ಹೋಗಕ್ ರೆಡಿ ಇದೀರ ಒಟ್ನಲ್ಲಿ? ನೋಡೋಣ ಸರ್, ಅದೇ ಚಾನ್ಸ್ ಸಿಕ್ಕರೆ ಹೋಗ ನೋಡೋಣ. ಅದೇ ನಮ್ಗೆಲ್ಲ ಸಿಗ್ಬೇಕಲ್ಲ ಸರ್. ಸರ್ ನಿಮ್ಮಂತವ್ರಿಗೆ ತಾನೇ ಅವಕಾಶ ಕೊಟ್ಟಿರೋದು ಈಗ ಬಿಗ್ ಬಾಸ್ ಇದಾರೆ, ನೋಡ್ಬೇಕು. ಎಲ್ಲರಿಗೂ ಸಿಗ್ಬೇಕಲ್ಲ ಅವಕಾಶ. ಅದೇ ಹೇಳ್ತಾ ಇರೋದು, ನಮ್ಮ ಕರ್ನಾಟಕದಲ್ಲಿ ತುಂಬಾ ಲಕ್ಷಾಂತರ ಜನ ಇದಾರೆ. ಅಷ್ಟು ಜನದಲ್ಲಿ ಸಿಗೋರ್ಗೆ ಅದೃಷ್ಟ. ಅದ್ ಕೆಲವರು ಹೋಗಿ ಮಿಸ್ಬಿಹೇವ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಆಚೆ. ಅಂತವ್ರಿಗೆಲ್ಲ ತುಂಬಾ ಲಾಸ್ ಆಗುತ್ತೆ. ಈಗ ಸಾಮಾನ್ಯ ಜನಗಳಿಗೆ ಬಿಟ್ಟಿದ್ದಾರೆ, ಸಾಮಾನ್ಯ ಜನಗಳು ಬರ್ಬೋದು ಅಂತ. ಈ ಸಾಮಾನ್ಯ ಜನಗಳು ಯಾವ ತರ ಹೋಗಲ್ಲಿ ನಡ್ಕೋಬೇಕು, ಯಾವ ತರ ಅಲ್ಲಿ ಸ್ಟೇ ಆಗ್ಬೇಕು? ಅಂದ್ರೆ ಅವ್ರದ್ದು ರಿಸ್ಟ್ರಿಕ್ಷನ್ಸ್ ಇರುತ್ತಲ್ಲ ಸರ್, ಅದ್ರ ಪ್ರಕಾರ ನಡ್ಕೊಬೇಕು. ಗೇಮ್ ಪ್ರಕಾರ ಗೇಮ್ ಮಾಡ್ಬೇಕು, ಕಾಮಿಡಿ ಇರೋ ಟೈಮಲ್ಲಿ ಕಾಮಿಡಿ ಮಾಡ್ಬೇಕು, ಎಂಟರ್ಟೈನ್ಮೆಂಟ್ ಇರ್ಬೇಕು, ಎಂಟರ್ಟೈನ್ ಮಾಡ್ಬೇಕು. ಒಂಥರ ಎಲ್ಲಾ ತರಾನು ಇರ್ಬೇಕು. ಬರೀ ಒಂದೇ ತರ ಸುಮ್ನೆ ಮಂಕ ಕುತ್ಕೊಳ್ಳೋದು ಆ ತರ ಎಲ್ಲ ಆಕ್ಟಿವ್ ಆಗಿರ್ಬೇಕು. ಎಲ್ಲಾ ತರ ಫ್ರೆಂಡ್ಲಿ ಆಗಿ ನ್ಯಾಚುರಲ್ ಆಗಿರ್ಬೇಕು. ಕಾಮಿಡಿ ಮಾಡೋ ಟೈಮಲ್ಲಿ ಕಾಮಿಡಿ ಮಾಡ್ಬೇಕು. ಎಲ್ಲ ಒಂಥರ ಸೋಷಿಯಲ್ ಆಗಿರ್ಬೇಕು. ಈಗ ಅಕಸ್ಮಾತ್ ನಿಮಗ್ ಸಿಕ್ಕರೆ ನೀವು ಯಾವ ತರ ಅಲ್ಲಿ ಹೋಗಿ ಹ್ಯಾಂಡಲ್ ಮಾಡ್ತೀರಿ? ಯಾವ ತರ ಗೆಲ್ಬೇಕು ಅಂತ ಹೋಗ್ತೀರಾ, ಅಥವಾ ಜಸ್ಟ್ 1 ವಾರ 2 ವಾರ ಇರ್ಬೇಕು ಅಂತ ಹೋಗ್ತೀರಾ? ಆತರ ಎಂಟರ್ಟೈನ್ಮೆಂಟ್ ಮಾಡ್ಬೇಕು. ನೀವ್ ಎಂಟರ್ಟೈನ್ ಗೆಲ್ಲೋದು ಸೆಕೆಂಡ್ರಿ. ಎಂಟರ್ಟೈನ್ಮೆಂಟ್ ಮಾಡ್ಬೇಕು. ಎಂಟರ್ಟೈನ್ಮೆಂಟ್ ಮಾಡಿದ್ರೆ ನಾವು ಹೆಂಗೆ ಜೊತೆಲಿ ನಡ್ಕೊಂಡು ಹೋಗ್ತೀವಿ, ಅದ್ರ ಪ್ರಕಾರ ಹೋಗುತ್ತೆ. ನಿಮ್ ಪ್ರಕಾರ ಕೊನೆವರೆಗೂ ಇರ್ಬೇಕು ಅನ್ನೋದು ಮುಖ್ಯ ಅಲ್ಲ? ನೋಡಿ, ಗಿಲ್ಲಿ ಗೇಮ್ ಮಾಡಿಯೇ ಗೆದ್ದಿಲ್ಲ, ಅವ್ರು ಟ್ಯಾಲೆಂಟ್ ಇಂದ ಗೆದ್ದಿರೋದು. ಟ್ಯಾಲೆಂಟ್ ಇಂದ. ಈಗ ನೀವು ಅಲ್ಲಿ ಒಳಗಡೆ ಹೋಯ್ತು ಅಂತಂದ್ರೆ ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ? ಆಡೋದಿದ್ಯಾ, ನಾಟಕ ಮಾಡೋದಿದ್ಯಾ, ಡೈಲಾಗ್ ಕೇಳೋದಿದ್ಯಾ? ಅಂದ್ರೆ ನಾವು ಕಾಮಿಡಿನೂ ಮಾಡ್ತೀವಿ. ಜೊತೆಲಿ ಇರೋರೇ ನಗಿಸ್ಬೇಕು, ಅದ್ರಲ್ಲಿ ಇರೋದೇ ಮಜಾ. ನೋಡಿ ಅದೇ ಕಾಲ. ಸುಮ್ನೆ ಅಳಿಸೋದು, ತಮಾಷೆ ಮಾಡೋದಲ್ಲ, ಕಾಮಿಡಿ ಇರ್ಬೇಕು. ನಾವು ಚೆನ್ನಾಗಿರ್ಬೇಕು, ಜೊತೆಲಿ ಇರೋರು ಚೆನ್ನಾಗಿ ನೋಡ್ಬೇಕು, ಅದೇ ಇರೋದು. ಸೂಪರ್ ಮಾಸ್ಟರ್. ನಾವು ಚೆನ್ನಾಗಿರ್ಬೇಕು, ಜೊತೆಲಿ ಇರೋರು ಚೆನ್ನಾಗಿರ್ಬೇಕು. ಹೌದು. ಅಂದ್ರೆ ಇದು ಕಾಮಿಡಿ ಸೆನ್ಸ್. ನಿಮ್ಗೆ ಏನಾದ್ರು ಕಾಮಿಡಿ ಅಂತಂದ್ರೆ ಯಾವ ತರ ಸ್ಪಾಟ್ ಕಾಮಿಡಿ ಮಾಡ್ತೀರಾ, ಅಥವಾ ಏನಾದ್ರು ಡೈಲಾಗ್ ಇಲ್ಲ ಕೇಳ್ತೀರಾ? ಏನಾದ್ರು ಒಂದ್ ಹೇಳ್ಬೋದು ಸರ್. ಜೊತೆಲಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ. ನಮ್ ಜೊತೆಲಿ ವರ್ಕ್ ಮಾಡ್ತಾರೆ 3-4 ಜನ ಇದಾರೆ, ಅವ್ರಿಗೆ ರೇಗಿಸ್ತಾ ಇರ್ತೀವಿ. ನಮ್ ಕೊಲೀಗ್ಸ್ ಸುಮ್ನೆ ಆತರ ಇದರ ತಗೊಂಡು ರೇಗಿಸೋದು, ತಮಾಷೆ ಮಾಡೋದು, ಆತರ ಎಲ್ಲ ಮಾಡ್ತಾ ಇರ್ತೀವಿ. ಅದು ತುಂಬಾ ಖುಷಿ ಪಡ್ತಾರೆ. ನಾವು ಅಕಸ್ಮಾತ್ ನಿಮ್ಗೆ ಬರೀ ನಾವು ಸೀರಿಯಸ್ ಅಲ್ಲಿ ಇದ್ರೆ ಕೆಲ್ಸ ಆಗಲ್ಲ. ತಮಾಷೆನೂ ಇರ್ಬೇಕು, ಎಂಟರ್ಟೈನ್ಮೆಂಟ್ ಇರ್ಬೇಕು, ಎಲ್ಲ ಇರ್ಬೇಕು. ಇಲ್ಲಾರೆ ಕೆಲಸ ಮಾಡಕ್ ಆಗಲ್ಲ. ಯಾವ್ದೇ ಫೀಲ್ಡ್ ಇರ್ಲಿ, ಜೊತೆಲಿ ಇರೋರಿಗೆ
ಫ್ರೆಂಡ್ಲಿಗೆಲ್ಲ ಅಣ್ಣ ತಮ್ಮಂದಿ ತರ ಜೊತೆಲಿ ಇರ್ಬೇಕು, ಒಂದು ಎಂಟರ್ಟೈನ್ಮೆಂಟ್ ಇರ್ಬೇಕು, ಅದೇ ತರ ಬಿಗ್ ಬಾಸ್ ಅಲ್ಲೂ ಇರ್ಬೇಕು. ಅದ್ ನ್ಯಾಚುರಲ್. ಅದೇ ಹೇಳ್ತಾರ ನಾನು, ಬಿಗ್ ಬಾಸ್ ಹೋದ್ಮೇಲೆ ರೂಲ್ಸ್ ಇರುತ್ತೆ, ಅದ್ರ ಪ್ರಕಾರ ನಡ್ಕೊಬೇಕು, ಹಂಗೆಲ್ಲ ಇರ್ಬಾರ್ದು. ಒಂದು ಕಾಮಿಡಿ ಇರ್ಬೇಕು, ಕಾಮಿಡಿ ಟೈಮಲ್ಲಿ ಕಾಮಿಡಿ ಮಾಡ್ಬೇಕು, ಎಂಟರ್ಟೈನ್ಮೆಂಟ್ ಮಾಡ್ಬೇಕು. ಗೇಮ್ಸ್ ಇರೋ ಟೈಮಲ್ಲಿ ಗೇಮ್ಸ್ ಕರೆಕ್ಟ್ ಆಗಿ ಆಡ್ಬಿಟ್ರೆ ಅದೇನಾಗುತ್ತೆ, ಬರೀ ಗೇಮ್ಸ್ ಇಂದಾನು ನಾವು ವಿನ್ ಮಾಡಕ್ ಆಗಲ್ಲ. ಏನಂದ್ರೆ ಜೊತೆ ನಾವ್ ಹೆಂಗ್ ನಡ್ಕೊಂಡು ಹೋಗ್ತೀವಿ ಅದ್ರ ಮೇಲೆ ಡಿಪೆಂಡ್. ಆ ಸಿಚುವೇಶನ್ ಹೆಂಗಿರುತ್ತೆ ಅದ್ರ ಪ್ರಕಾರ ನಡ್ಕೊಂಡು ಹೋದ್ರೆ ಆರಾಮಾಗಿ ಗೆಲ್ತೀವಿ. ಈ ಕೆಲವರು ವ್ಯಕ್ತಿಗತದ ಆಟ ಬಿಗ್ ಬಾಸ್ ಅಂತ ಹೇಳ್ತಾರೆ, ಆದ್ರೆ ಅಲ್ಲಿ ಹೋದಾಗ ಒಂದ್ ರೀತಿ ನಾನೇ ಒಂದಿತ್ತು ಸೂಪರ್ ಮ್ಯಾನ್ ಒಂದ್ ರೀತಿ ಸ್ಟೇ ಆಗಿದ್ಬಿಡ್ತಾರೆ. ಆತರ ಆಗಲ್ಲ ಸರ್. ಆತರ ಎಷ್ಟೊಂದ್ ಜನ ಅಷ್ಟು 12 ಸೀಸನ್ ಅಲ್ಲಿ ಆತರ ಹೋದ್ರೆ ಯಾರು ಆಗೇ ಇಲ್ವಲ್ಲ. ಏನಂದ್ರೆ ಅವ್ನ್ ಟ್ಯಾಲೆಂಟ್ ಸರ್, ಮೇನ್ ಟ್ಯಾಲೆಂಟ್ ಇರ್ಬೇಕು. ಅಲ್ಲಿ ಹೆಂಗಿರುತ್ತೆ ಅದ್ರ ಪ್ರಕಾರ ನಡಿಬೇಕಷ್ಟೇ ನಾವು. ನಿಮ್ಗೆ ಇಷ್ಟು ಸೀಸನ್ಗಳಲ್ಲಿ ತುಂಬಾ ಇಷ್ಟವಾದ ಸೀಸನ್ ಯಾವುದು? ಸೀಸನ್ 12 ಸರ್. 12 ಏನಕ್ಕೆ ಅಷ್ಟೊಂದು ಇಷ್ಟ? ಅಂದ್ರೆ ಮುಂಚೆನು ಇವರು ಯಾರು ಚಂದನ್, ನಿವೇದಿತಾ ಅವರೆಲ್ಲ ಇದ್ದಾಗ ಸ್ವಲ್ಪ ಇತ್ತು. ಆಮೇಲೆ ಕೆಲವರು ಮುಂಚೆ ಸೆಲೆಬ್ರಿಟಿಗಳು ಇದ್ದಾಗ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇತ್ತು. ಈ ಸೀಸನ್ ಬಂದು ಹೋದ್ ಸೀಸನ್ ಗಿಂತ ಲಾಸ್ಟ್ ಸೀಸನ್ ಏನ ಸ್ವಲ್ಪ ಜಗಳನೇ ಜಾಸ್ತಿ ಇದ್ದಿತ್ತು. ಹೌದು, ಯಾರು ಈ ಜಗದೀಶ್, ಲಾಯರ್ ಜಗದೀಶ್ ಅವರು, ಆಮೇಲೆ ಯಾರು ಇದೆಲ್ಲ ಅವ್ರದ್ದು ಪಾಪ ಚೆನ್ನಾಗ್ ಮಾಡ್ತಾ ಇದ್ರು. ಆದ್ರೂ ಸೆಂಟ್ರಲ್ ಸ್ವಲ್ಪ ಜಗಳ ಆಗಿ ಇದಾಗೋಯ್ತು. ಅಂದ್ರೆ ಅವ್ರದ್ದು ಚೆನ್ನಾಗಿತ್ತು. ಅಲ್ಲಿ 12 ಕೂಡ ಜಗಳ ನಡೀತಿತ್ತಲ್ಲ, ಅಶ್ವಿನಿ ಮೇಡಮ್ ಅವ್ರಿಗೂ ಗಿಲ್ಲಿಗೂ ಜಗಳ ನಡೀತಾ ಇತ್ತು. ಹಂಗ ಅದನ್ನು ಕಾಮಿಡಿ ಮಾಡ್ತಾ ಇರಲ್ಲ ಅವರು. ಯಾವ ಟೈಮಲ್ಲಿ ಜಗಳ ಅಂದ್ರೆ ಬರೀ ಪ್ರತಿ ಸತಿನೂ ನಾವು ಕಾಮಿಡಿಯಲ್ಲೇ ಹೋಗಕ್ ಆಗಲ್ಲ. ಆ ಸಿಚುವೇಶನ್ ತಕ್ಕಂಗೆ ಜಗಳ ಆಗೋದು. ಆಮೇಲೆ ಹಂಗೆ ಕಾಮಿಡಿನೇ ಮಾಡೋರು, ಹಂಗೆ ಕಾಲ್ ಹಿಡಿತಾ ಇದ್ರು. ಗಿಲ್ಲಿ ಅವ್ರು ಎಲ್ಲಾರು ಕಾಲ್ ಹಿಡಿತಾ ಇದ್ರು. ತುಂಬಾ ಎಂಟರ್ಟೈನ್ಮೆಂಟ್ ಕೊಡೋರು. ಅಂದ್ರೆ ನೀವು ಒಂದ್ ರೀತಿ ನಗ್ಸೋ ರೀತಿನೂ ಜನಗಳನ್ನ ಒಂದು ಜಗಳ ತರ. ಹೌದು, ಅದ್ ನೋಡಿ ಅಲ್ವಾ ಸರ್ ಜನ ಇಷ್ಟಪಟ್ಟಿದ್ದು. ಬರೀ ನಾವು ಗೇಮ್ ಆಡ್ತೀವಿ, ನೋಡಿ ಒಂದ್ ಬಟ್ಟೆನ ಹಾಕೋ ಫುಲ್ ಬರೀ ಪ್ಯಾಂಟ್ ಶರ್ಟ್ ಹಾಕೊಂತ ಇಲ್ಲ ಗಿಲ್ಲಿ, ಬರೀ ಒಂದ್ ಬನೀನು ಒಂದ್ ನಿಕ್ಕರು ಅಷ್ಟೇ ಆರಾಮಾಗಿ ಇಡ್ತಾ ಇದ್ದ. ತಲೆ ಬಾಸ ಇಲ್ಲ. ಅವೇನಂದ್ರೆ ಕಾಮಿಡಿ ಮಾಡ್ಬೇಕು, ಜನ ಖುಷಿ ಪಡಿಸ್ಬೇಕು. ನಾವೇನಿದೆ ಅದ್ರ ಪ್ರಕಾರ ಪ್ರಮೋಟ್ ಮಾಡ್ಬೇಕು. ಅದೇ ಗೇಮು. ಅಂದ್ರೆ ಆತರ ಇದಕ್ಕೆ ಗಿಲ್ಲಿ ಇಷ್ಟ ಆಗ್ಬಿಡ್ತಾರೆ. ಹೌದು, ಅಂದ್ರೆ ಅವರು ತುಂಬಾ ಕಷ್ಟನೂ ಬಿಟ್ಟಿದ್ದಾರೆ ಸರ್. ಗೇಮ್ ಒಂದೊಂದ್ ಮೇನ್ ಗೇಮ್ ಇದ್ದಾಗ ತುಂಬಾ ಚೆನ್ನಾಗಿ ಆಡಿದ್ದಾರೆ. ನೋಡಿ ಫೈನಲ್ ಬಂದಾಗ ಹತ್ತತ್ರ ಬಂದಾಗ ಒಂದ್ ಗೇಮ್ ಆಡ್ಸಿದ್ರು ಸ್ವಿಮ್ಮಿಂಗ್ ಪೂಲ್ ಇಂದ. ಅವರು ಕಾವ್ಯಗೋಸ್ಕರ ಪಾಪ ಕೆಳಗಡೆ ಪೈಪ್ ಇಂದ ನೀರ್ ವಾಟರ್ ಒಳಗಡೆ ಒಂದು ಪೈಪ್ ಹಾಕಿರ್ತಾರೆ. ಅದು 13-15 ಪೈಪ್ಸ್ ಇತ್ತು. ಅದು ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಆದ್ರೆ ಫೈನಲ್ ಟಾಪ್ 3 ಕಂಡೀಷನ್ಸ್ ಅಂತ ಕೊಟ್ಟಿರೋ ಗೊತ್ತಾ. ಅದು ತುಂಬಾ ಕಷ್ಟ ಪಡಿದಾರೆ ಗಿಲ್ಲಿ ಅವರು. ಪೂರ್ತಿ ಅಪ್ಡೇಟ್ ಆಗಿ ಸಖತ್ತಾಗಿ ನೋಡಿದ್ದೀರಾ? ನೋಡಿ, ಅಂದ್ರೆ ಒಂದ್ ಸೀಸನ್ ಒಂದ್ ದಿನಾನು ಮಿಸ್ ಮಾಡಿಲ್ಲ. ಆತರ ನೋಡಿ ಸೀಸನ್ 12 13 ಅಪ್ಡೇಟ್ ಗೋಸ್ಕರ ಕಾಯ್ತಾ ಇದೀವಿ. ಅಂದ್ರೆ ಗಿಲ್ಲಿ ತರ ಈ ಸಾರಿ ಯಾರು ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಂದ್ರೆ ಅದೇ ಸಾರ್ ಕೇಳಿ, ಅಂದ್ರೆ ಹೊಸ ಪ್ರತಿಭೆಗಳು ಹಾಕ್ಬೇಕು. ಅಂದ್ರೆ ಈ ಹಳ್ಳಿಗಳಲ್ಲಿ ತುಂಬಾ ಜನ ಕಾಮಿಡಿ ಮಾಡೋರು ಇದಾರೆ, ಟ್ಯಾಲೆಂಟೆಡ್ ಗಳಿದ್ದಾರೆ. ಅಂತವ್ರು ಕರ್ಸಿ ಮಾಡಿಸ್ಬೇಕು. ಮಜಾ ಭಾರತ ಮತ್ತೆ ಗಿಚ್ಚಿ ಗಿಲಿ ಬರ್ತಾರೆ ಅಂತ ಎಲ್ಲರೂ ಹೇಳ್ತಾವ್ರೆ. ಈ ಯಾರು ಚಂದ್ರಪ್ಪ, ಇವರು ಜಗ್ಗಪ್ಪ ಆಗಿರ್ಬೋದು, ಅವಲಿ ಕಾರ್ತಿಕ್ ಆಗಿರ್ಬೋದು, ಅವರು ಬಂದ್ರೆ ಪರವಾಗಿಲ್ಲ ಸರ್. ಅವರು ಪಾಪ ಕಷ್ಟ ಬೀಳ್ತಾರಲ್ಲ, ಅವರು ತುಂಬಾ ಕಾಮಿಡಿ ಎಲ್ಲ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ಬಂದ್ರು. ಯಾಕಂದ್ರೆ ಅವರು ನೋಡಿ ಚಿಕ್ಕ ವಯಸ್ಸಿಂದ ಕಷ್ಟ ಬಿದ್ದ ಗ್ರೌಂಡ್ ಆಡ್ತಿಂದಾನೆ ಬರ್ದಿರ್ತಾರೆ. ಅಂತವ್ರು ಬಂದ್ರು ಅವ್ರದ್ದು ಎಂಟರ್ಟೈನ್ಮೆಂಟ್ ಇರುತ್ತಲ್ವಾ. ಕಲಾವಿದನ್ ಕಷ್ಟಪಟ್ಟಿರೋಂಗೆ ಗೊತ್ತು. ನೀವು ಕಷ್ಟಪಟ್ಟಿದ್ದೀರಿ, ಅಕಸ್ಮಾತ್ ನಿಮ್ಗೂ ಸಿಕ್ಕರು ಕೂಡ ನೀವು ಹೋಗ್ತೀರಿ. ಅದೇ ಹೇಳೋದು, ಅವಕಾಶ ಸಿಕ್ಕರೆ ಹೋಗ್ತೀವಿ. ಏನಂಗಂತ ಹೇಳ್ತಿದಂಗೆ ಮುಖದಲ್ಲಿ ಕೆನ್ನೆಯಲ್ಲಿ ತುಟಿಯಲ್ಲಿ ನಗು ಅರಳು ಸರ್. ಯಾರಿಗೆ ಇಲ್ಲಿ ಚಾನ್ಸ್ ಸಿಕ್ಕರೆ ಅದೃಷ್ಟ ಅಲ್ವಾ. ಎಲ್ಲರೂ ಸಿಗಲ್ಲ ಚಾನ್ಸ್. ಸಿಕ್ತವ್ರಿಗೆ ಎಲ್ಲ ಅವಕಾಶಕ್ಕಿಂತ ಬಿಗ್ ಬಾಸ್ ಯಾಕೆ ಅಷ್ಟೊಂದು ಇಷ್ಟ ಜನಗಳಿಗೆ? ಏನಕ್ಕಂದ್ರೆ ಎಂಟರ್ಟೈನ್ಮೆಂಟ್ ಕೊಡ್ತಾರಲ್ಲ ಅದಕ್ಕೋಸ್ಕರ. ಅದೇ ಮೇನ್ ಅಂತ ಅಲ್ಲ, ಅದೊಂದು ಗೇಮ್. ಅದು 3 ತಿಂಗಳು ನಡೆಯೋದು ಒಂದು ಗೇಮ್. 90 ದಿವಸ 100 ದಿವಸ ನಡೆಯೋ ಗೇಮ್ ಅದು.